ಪ್ರೇಸ್ ಲಾರ್ಡ್ ಎಲ್ಲರಿಗೂ. ಇವತ್ತಿನ ವಾಕ್ಯ 1 ಸಾಮುವೇಲ 1ನೇ ಅಧ್ಯಾಯ 15ನೇ ವಚನ. 1 ಸಾಮುವೇಲ 1ನೇ ಅಧ್ಯಾಯ 15ನೇ ವಚನ. ಅದಕ್ಕೆ ಹನ್ನಳು, ಸ್ವಾಮಿಯೇ, ಹಾಗಲ್ಲ, ನಾನು ಬಹು ದುಃಖಪೀಡಿತಳು. ದ್ರಾಕ್ಷಾರಸವನ್ನಾದರೂ ಬೇರೆ ಯಾವ ಮದ್ಯವನ್ನಾದರೂ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಯೆಹೋವನ ಮುಂದೆ ಒಯ್ದಿದ್ದೇನೆ. ಹನ್ನಳು ಇಲ್ಲಿ ಎಲಿಯಗೆ ಹೇಳ್ತಾ ಇರೋದು, ಯಾಜಕನಾದ ಎಲಿಯನು ಮತ್ತು ಹನ್ನಳ ಮಾತುಗಳು. ಆಮೇಲೆ ಅವಳು ಪ್ರಾರ್ಥನೆ ಆದ ನಂತರ ಎಲಿಯನು ಅವಳಿಗೆ ಹೇಳ್ತಾ ಇರೋದು, ಇದೆಲ್ಲ ನಮಗೆ ಗೊತ್ತು, ದೇವರ ವಾಕ್ಯ ಅಲ್ವಾ. ನಾನು ಡೈರೆಕ್ಟ್ ಪಾಯಿಂಟಿಗೆ ಹೋಗ್ತೀನಿ. ಹನ್ನಳು ಹೇಳ್ತಾ ಇರೋದು, ನಾನು ಕುಡ್ದಿಲ್ಲ, ನಾನು ಯಾವುದನ್ನು ನಶ ಮಾಡಿಲ್ಲ, ನಾನು ಯಾವುದೂ ಮದ್ಯಪಾನವನ್ನು ತೆಗೆದುಕೊಂಡಿಲ್ಲ. ಅವಳಿಗೆ ಎಷ್ಟೋ ಟೆನ್ಷನ್ ಇತ್ತು, ಮಕ್ಕಳು ಇರಲಿಲ್ಲ, ಚುಚ್ಚು ಮಾತು, ಗಂಡನ 2ನೇ ಹೆಂಡತಿ ಚುಚ್ಚು ಮಾತು. ಗಂಡ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಇದ್ದ, ಆದರೂ ಮಕ್ಕಳು ಇಲ್ಲದ ಕಾರಣದಿಂದ ಅವಳು ದುಃಖ ಅವಳ ಒಳಗಡೆ ತುಂಬ ಆಳವಾಗಿ ತುಂಬಿಕೊಂಡಿತ್ತು. ಕಣ್ಣೀರಲ್ಲಿ ಆ ಮಗಳಿದ್ಲು ಹನ್ನಳು. ಆದರೆ ಅವಳು ದೇವರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡುವಾಗ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿದ್ರು, ಆ ದುಃಖವನ್ನು ತೊಲಗಿಸಿದ್ರು. ನಾವು ಎಷ್ಟೋ ಸಲ ನಮ್ಮ ದುಃಖಗಳನ್ನು ನಾವು ಏನು ಮಾಡ್ತೀವಿ ಅಂದರೆ, ಇವಾಗ ನ್ಯೂ ಜನ್ರೇಷನು ಕುಡಿಯೋದು, ಸಿಗರೇಟ್ ಸೇದೋದು, ಡಿಪ್ರೆಷನ್ನು, ಈ ಥರ ಎಷ್ಟೋ ನಾನಾ ಥರದ ಕಾರಣಕ್ಕೆ ನಾವು ಗುರಿ ಆಗ್ತೀವಿ. ಅದರಲ್ಲಿ ಹನ್ನಳಿಂದ ನಾವು ಕಲಿಯೋದು ಏನಂತಂದರೆ, ನಾವು ಡಿಪ್ರೆಷನ್ಗೆ ಅಥವಾ ಮದ್ಯಪಾನ ಮಾಡೋದರಲ್ಲಿ ಅಥವಾ ಊಟ ನಿದ್ರೆ ಎಲ್ಲ ಬಿಟ್ಟು ಮಾನಸಿಕ ಮಾಡಿಕೊಂಡು ನಾವು ಕಷ್ಟಪಡೋದ್ರಲ್ಲಿ ಏನೂ ಅರ್ಥ ಅಲ್ಲ. ನಾವು ದೇವರ ಸನ್ನಿಧಿಗೆ ಹೋಗಿ ಕಣ್ಣೀರು ಹಾಕುವಾಗ ದೇವ್ರ ಚಿತ್ತ ಇದ್ದರೆ ದೇವ್ರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಕೆಲವೊಮ್ಮೆ ಲೇಟ್ ಆಗ್ಬೋದು, ಕೆಲವೊಮ್ಮೆ ಕ್ಯಾನ್ಸಲ್ ಆಗ್ಬೋದು, ಸಿಗೋದೇ ಇಲ್ಲ. ಬಟ್ ಅದೆಲ್ಲ ಒಳ್ಳೇದು ಕಣೆ. ಆದರೆ ಇಲ್ಲಿ ಹನ್ನಳ ಜೀವನ ನೋಡುವಾಗ ಅವಳು ಯಾವ ತಪ್ಪ ದಾರಿಯನ್ನು ಹಿಡಿಯಲಿಲ್ಲ, ಯಾವ ಮದ್ಯಪಾನವನ್ನು ಅವಳು ಮಾಡಲಿಲ್ಲ, ಅವಳು ಒಂದು ಡಿಪ್ರೆಷನ್ಗೆ ಹೋಗಲಿಲ್ಲ. ದುಃಖ ಇತ್ತು, ಆದರೆ ಅವಳು ಡಿಪ್ರೆಷನ್ಗೆ ಹೋಗಲಿಲ್ಲ. ಆಮೇಲೆ ವಚನಗಳು ನೋಡ್ತೀವಿ ನಾವು, ಮುಂದಿನ ವಚನಗಳು, ಅವಳು ಸಂತೋಷವಾಗಿ ಸಮಾಧಾನವಾಗಿ ಹೋಗಿ ಏನು ಮಾಡಿದ್ಲು ಅಂತಂದರೆ ಊಟವನ್ನು ಮಾಡಿದ್ದು. ಅದೇ ಥರ ನಾವು ದೇವರ ಸನ್ನಿಧಿಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ನಮ್ಮದು ದುಃಖ ಕಷ್ಟ ಕಣ್ಣೀರುಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಾವು ಸಮಾಧಾನಿಗೆ ಹೋಗುವಾಗ ದೇವರು ಏನು ಮಾಡ್ತಾರೆ ಅಂದರೆ ನಮಗೆ ಸಮಾಧಾನ ಕೊಡ್ತಾರೆ. ನಮ್ಮ ಕಣ್ಣೀರಿಗೆ ಉತ್ತರವನ್ನು ಸಿಗುತ್ತೆ. ಹೋಗಿ ನಾವು ಟೆನ್ಷನ್ ಮಾಡಿಕೊಂಡು ಊಟ ಬಿಟ್ಟು ನಿದ್ದೆ ಬಿಟ್ಟು ಆಮೇಲೆ ಮದ್ಯಪಾನ ಮಾಡೋದು, ಸಿಗರೇಟ್ ಸೇದೋದು, ಈ ಥರ ಎಲ್ಲ ನಿದ್ರೆ ಬರಲ್ಲ ಎಂಬುದಾಗಿ ಮಾನಸಿಕವಾಗಿ ನಾವು ಏನೇನೋ ತೊಂದರೆಗಳು ಮಾಡ್ಕೊಳ್ತೀವಿ, ಆರೋಗ್ಯನ ಕೆಡಿಸ್ಕೊತೀವಿ, ಏನೇನೋ ನಾವು ಮಾಡ್ತೀವಿ. ಆದರೆ ಅದೆಲ್ಲ ನಾವು ಬಿಟ್ಟು ಏನು ಮಾಡೋದಂದರೆ, ಹನ್ನಳ ಹಾಗೆ ನಾವು ದೇವರ ಪಾದದಲ್ಲಿ ಕುತ್ಕೊಂಡು ಪ್ರಾರ್ಥನೆ ಉತ್ತರಗೋಸ್ಕರ ನಾವು ಕಾಯೋಣ. ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ವೇಟ್ ಮಾಡೋಣ. ಅದನ್ನೂ ಕೂಡ ಸಿಗಲಿಲ್ಲ ಅಂತಂದರೆ ಇದು ದೇವರ ಚಿತ್ತ ಇಲ್ಲ, ಇದು ನನಗೆ ಒಳ್ಳೆಯದಲ್ಲ ಎಂಬುದಾಗಿ ನಾವು ದೇವರ ಪಾದಕ್ಕೆ ಬಿಟ್ಟು ಬೇರೆ ಯೋಚನೆಗಳನ್ನು ಮಾಡೋಣ. ದೇವರಿಗೆ ಹೇಗೆ ಹೇಳ್ತಾರೆ ಹಾಗೆ ನಡೆಯೋಣ. ಹನ್ನಳ ಹಾಗೆ ಪ್ರಾರ್ಥನೆಯಲ್ಲಿ ನಾವು ಎದ್ದೇಳೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ